ಏನಂದರೆ ಕುಂಡಲಿನಿ ಅಂದರೆ 7 ಚಕ್ರಾಸ. ಇದನ್ನು ನಾವೇ ಜಾಗೃತಿಗೊಳಿಸ್ಕೋಬೇಕಾ ಇಲ್ಲ ಅದೇ ಜಾಗೃತಿ ಆಗುತ್ತಾ, ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಚೆನ್ನಾಗಿದೆ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಕುಂಡಲಿನಿ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಕುಂಡಲಿನಿ ಅಂದರೆ ಈ ಒಂದು ದೇಹ, ಈ ಒಂದು ಜೀವ ಚಲನೆ ವಲನೆ ಮಾಡಬೇಕು ಅಂದರೆ, ಇದು ಬದುಕು ಅನ್ನೋದು ಇರಬೇಕು ಅಂದರೆ, ಇಲ್ಲಿ ಅಸ್ತಿತ್ವ ಅನ್ನೋದು ಇರಬೇಕು ಅಂದರೆ ಕುಂಡಲಿನಿ ಶಕ್ತಿ ಬೇಕು. ಅದನ್ನು ಶಕ್ತಿಗೆ ಹೋಲಿಸ್ತಾರೆ. ಶಕ್ತಿ ಮೂಲ, ನಮಗೆ ಶಕ್ತಿ ಇದ್ರೇ ತಾನೇ ನಾವೆಲ್ಲ ಕೆಲಸ ಮಾಡೋಕ್ಕಾಗೋದು. ನೋಡಿ, ಈ ಥರ ಎಲ್ಲ ಕೆಲಸ ಮಾಡೋದು, ಈ ಥರ ಕ್ಲಾಸ್ ಹೇಳ್ಬೋದು, ಆಡಿಯೋಸ್ ಮಾಡ್ಬೋದು, ಎಲ್ಲ ಟೋಟಲ್ ಈ ಒಂದು ಬದುಕು ಇದೆ ಅಂದರೆ, ಈ ಒಂದು ಜಗತ್ತು ಇದೆ ಅಂದರೆ ಅದು ಶಕ್ತಿಯಿಂದ. ಒಂದು ಶಿವ, ಒಂದು ಶಕ್ತಿ. ಶಿವ ಏನು ಮಾಡ್ತಾರೆ, ಅದೊಂದು ಮೂಲ ಚೈತನ್ಯ ಅಂದರೆ ನಿಮಗೆ ಆ ಒಂದು ಅರಿವು ಅನ್ನೋದು ಇದೆ ಅಲ್ವಾ, ಈ ಒಂದು ಕಾನ್ಷಿಯಸ್ನೆಸ್ ಅಂತೀವಿ. ಅಂದರೆ ಅರಿವು, ಚೈತನ್ಯ ಅಂತ ಏನು ಹೇಳ್ತೀವೋ ಅದು ಶಿವ ಕೊಡ್ತಾರೆ. ಅಂದರೆ ಇದು ಅಚಲಾವಸ್ಥೆಯಲ್ಲಿರುತ್ತೆ, ಅಚಲತನೆ, ನಿಶ್ಚಲವಾಗಿರುತ್ತೆ. ಆ ಒಂದು ಅರಿವು ಅನ್ನೋದು ನಿಶ್ಚಲವಾಗಿರುತ್ತೆ, ಅರ್ಥ ಆಯ್ತಾ? ಅದು ಶಿವ. ಇನ್ನೊಂದು ಶಕ್ತಿ ಅನ್ನೋದೇನು, ಈ ಅರಿವು ಹೊಂದಿದ್ರೆ ಆಗಲ್ಲ, ಇದಕ್ಕೆ ಚಲನೆ ವಲನೆಗಳು ಬೇಕು. ಅಚಲತೆಯಿಂದ ಯಾವುದೂ ಇಲ್ಲ. ನೋಡಿ, ಅಚಲವಾಗಿದ್ದರೆ ಸುಮ್ಮನೆ ಹಿಂಗಿದ್ದು ಬಿಡ್ತೀವಿ ಅಷ್ಟೇ. ಆದರೆ ಇಲ್ಲಿ ಚಲನೆ ಬೇಕಾಗತ್ತೆ. ಅಂದರೆ ನಾನು ಮಾತಾಡಬೇಕಂದ್ರೆ ಚಲನೆ ಬೇಕಾಗುತ್ತೆ, ಕೆಲಸ ಮಾಡಬೇಕಾದ್ರೆ ಚಲನೆ ಬೇಕಾಗುತ್ತೆ. ಅಂದರೆ ಚಲನೆ ಅಂದರೆ ಏನು, ವರ್ಕ್ ಈ ಥರ ನೋಡಿ ಹಿಂಗೆ ಆಡಿಸ್ತಾ ಇದ್ದೀನಲ್ಲ, ಇವನ್ನೆಲ್ಲ ಚಲನೆ ಅಂತಾರೆ. ಹೀಗೆ ಒಂದೇ ಸುಮ್ಮನೆ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಅಚಲ ಅಂತೀವಿ. ಚಲನೆ ಅಂದರೆ ಈ ಥರ ವರ್ಕ್ ಆಗಬೇಕು, ಜಸ್ಟ್ ಇದನ್ನೆಲ್ಲ ಚಲನೆ ಅಂತೀವಿ. ಹಿಂಗೆ ಚಲನೆ ಅಲ್ವಾ, ಇದನ್ನು ಚಲನೆ ಅಂತೀವಿ, ಇದು ನಿಶ್ಚಲ ಅಂತೀವಿ, ಅರ್ಥ ಆಯ್ತಾ? ಸೊ ಈ ಚಲನೆ ಆಗಬೇಕು ಅಂದರೆ ಒಂದು ಶಕ್ತಿ ಇರಬೇಕು, ಅರ್ಥ ಆಯ್ತಾ? ಈ ಶಕ್ತಿ ಅನ್ನೋದೇ ಕುಂಡಲಿನಿ. ಈ ಒಂದು ದೇಹಕ್ಕೆ ಶಕ್ತಿ ಕೊಡೋದೇ ಕುಂಡಲಿನಿ. ಆ ಕುಂಡಲಿನಿ ಅನ್ನೋದು ನಮ್ಮ ಮೂಲಾಧಾರದಲ್ಲಿರುತ್ತೆ. ಮೂಲಾಧಾರ ಅಂದರೆ ಅದೊಂದು ಪ್ರೈಮೋರ್ಡಿಯಲ್ ಫೋರ್ಸ್ ಅಂತ ಹೇಳ್ಬೋದು, ಇಂಗ್ಲೀಷಲ್ಲಿ ಹೇಳ್ತಾರೆ. ಆ ಮೂಲಾಧಾರ ಅಂದರೆ ಏನು ಅಂದರೆ, ನಮ್ಮ 2 ಕಾಲು ಇರುತ್ತಲ್ಲ, 2 ಕಾಲು ಜೋಡಣೆ ಆಗುತ್ತೆ ನೋಡಿ. ನಮ್ಮ ಕರೆಕ್ಟಾಗಿ ಸೆಂಟ್ರ್ ಇದ್ರ ಹತ್ರ ಪಾಯಿಂಟ್ ಹತ್ರ ಅದು ಜೋಡಣೆ ಆಗುತ್ತೆ. ಈ ಥರ ಜೋಡಣೆ ಆಗುತ್ತಲ್ಲ ಕಾಲು, ಆ ಜೋಡಣೆ ಆಗೋ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟು, ಆ ಪಾಯಿಂಟೇ ಕುಂಡಲಿನಿಯ ಪಾಯಿಂಟು. ಅಲ್ಲಿ ಒಂದು ಈ ಥರ ಈ ಥರ ಇರುತ್ತೆ, ಕಾಯಿಲ್ಡ್ ಆಗಿರುತ್ತೆ. ಈ ಥರ ಕಾಯಿಲ್ಡ್ ಆಗಿಬಿಟ್ಟು ಒಂಥರ ಸುತ್ಕೊಂಡು ನಿದ್ರಾವಸ್ಥೆಯಲ್ಲಿರುತ್ತೆ, ಸ್ಲೀಪ್ ಸ್ಟೇಟ್ ಅಂತೀವಿ. ಆ ಸ್ಟೇಟಲ್ಲಿ ಕುಂಡಲಿನಿ ಅನ್ನೋದು ಇರುತ್ತೆ, ಅರ್ಥ ಆಯ್ತಾ? ಜಾಗೃತಿ ಇಲ್ಲ ಅದರಲ್ಲಿ, ಅದು ಜಸ್ಟ್ ಅದು ಇದೆ. ಅದಿರೋದ್ರಿಂದನೇ ಇವೆಲ್ಲ ನಾವು ಚಲನೆ ವಲನೆಗಳು ಮಾಡ್ತಾ ಇದ್ದೀವಿ, ಅರ್ಥ ಆಯ್ತಾ? ಅದಿರೋದ್ರಿಂದ ಸೊ ಆ ಥರ ಅದು ನಮ್ಮ ಶಕ್ತಿ ಕೊಡ್ತಾ ಇದೆ ಅಷ್ಟೇ, ಶಕ್ತಿ ಕೊಡ್ತಾ ಇದೆ. ಅದು ಸುಮ್ಮನೆ ಅಲ್ಲಿ ಇದೆ ನಿದ್ರಾವಸ್ಥೆ. ಸೊ ಅಲ್ಲಿಂದ ಏನಾಗುತ್ತೆ, ಇಡಾಪಿಂಗಳ ಮತ್ತು ಸುಷುಮ್ನ ನಾಡಿ ಅನ್ನೋದು ಈ ಬ್ರಹ್ಮರಂಧ್ರ ಕನೆಕ್ಟ್ ಆಗುತ್ತೆ. ಸೊ ಹೋಲ್ ಸಿಸ್ಟಮು ಒಂದೊಂದೇ ಚಕ್ರಗಳಿರುತ್ತೆ. ಆ ಚಕ್ರಗಳು ಕೇಳಿದ್ದಾರೆ, ಅಂದರೆ ಕುಂಡಲಿನಿ ಅಂದರೆ 7 ಚಕ್ರನ ಅಂತ. ಹೌದು, 7 ಚಕ್ರನೇ. ಹಲವಾರು ಚಕ್ರಗಳಿರ್ತವೆ, ಬಟ್ ಮೇಯ್ನಾಗಿ 7 ಚಕ್ರ ತಗೋತೀವಿ. 7 ಚಕ್ರ ಏನಂದರೆ ಮೂಲಾಧಾರ, ಅದು ಹೇಳಿದ್ನಲ್ಲ ಬೇಸಲ್ಲಿರುತ್ತೆ. ಆಮೇಲೆ ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ, ಆಮೇಲೆ ಸಹಸ್ರಾರ. ಒಂದು ಬ್ರಹ್ಮರಂಧ್ರದ ಹತ್ರ ಇರುತ್ತೆ. ಇದು ಬ್ರಹ್ಮ ಸ್ಪಾಟ್ ಅಂತ ಹೇಳ್ತೀವಲ್ಲ, ಆ ಒಂದು ಸ್ಪಾಟಲ್ಲಿ ಏನಿರುತ್ತೆ, ಸಹಸ್ರಾರ ಇರುತ್ತೆ. ಓಕೆನಾ? ಸೊ ಇವೆಲ್ಲ 7 ಚಕ್ರಗಳು, ಷಟ್ ಚಕ್ರಗಳು ಅಂತೀವಿ. ಈ ಷಟ್ ಚಕ್ರಗಳಿಗೆಲ್ಲ ಏನಾಗುತ್ತೆ, ಬ್ಯಾಕ್ ಆಫ್ ದ ಸ್ಪೈನ್ ಇರುತ್ತಲ್ಲ, ಸ್ಪೈನಲ್ ಕಾರ್ಡು, ಆ ಬೆನ್ನು ಮೂಳೆಯದ್ದು ಕನೆಕ್ಟ್ ಆಗುತ್ತೆ. ಆ ಒಂದು ಮೂಲಾಧಾರದಿಂದ ಈ ಸಹಸ್ರಾರದವರೆಗೂ ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆಗಿರುತ್ತೆ. ಆ ಕನೆಕ್ಷನ್ನಲ್ಲಿ 3 ನಾಡಿಗಳಿರ್ತವೆ. ಯಾವುದು, ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿ. ಸುಷುಮ್ನ ನಾಡಿ ಅನ್ನೋದು ಸೆಂಟ್ರ್ ಸ್ಟ್ರೈಟ್ ಆಗಿರುತ್ತೆ. ಇಡ ಪಿಂಗಳ ಹಿಂಗೆ ರೊಟೇಟ್ ಹಾಕ್ಕೊಂಡು ಮೇಲೆ ಬರುತ್ತೆ. ಈ ಒಂದೊಂದೇ ಚಕ್ರಗಳನ್ನ ಸುತ್ಕೊಂಡು ಬರುತ್ತೆ. ಈ ಇಡ ಪಿಂಗಳ ಈ ಥರ ಸುತ್ಕೊಂಡು ಬರುತ್ತೆ, ಹಿಂಗೆ ಸುತ್ಕೊಂಡು ಹಿಂಗೆ ಸುತ್ಕೊಂಡು ಹಿಂಗೆ ಬರುತ್ತೆ ಇಡ ಪಿಂಗಳ, ಗೊತ್ತಾಯ್ತಾ?
ನೀವು ಡಾಕ್ಟರ್ ಸಿಂಬಲ್ ನೋಡಿರ್ಬೋದು, ಮಧ್ಯದಲ್ಲಿ ಒಂದು ಸ್ಟ್ರೈಟ್ ಒಂದು ಇದಿರುತ್ತೆ, ಅದರ ಪಕ್ಕ ಎಲ್ಲ ಹಿಂಗೆ ಇರುತ್ತೆ ಅಲ್ವಾ, ಅದೇ ಇಡಪಿಂಗಳ. ಇಲ್ಲಿ ಪಕ್ಕದಲ್ಲಿ ಇರತಕ್ಕಂಥ ಇಡಪಿಂಗಳ, ಸೆಂಟ್ರಲ್ ಇರೋದು ಸುಷುಮ್ನ ನಾಡಿ. ಸೊ ಇದು ಕನೆಕ್ಟ್ ಆಗುತ್ತೆ ಯಾವುದು, ಬೇಸ್ ಆಫ್ ದ ಸ್ಪೈನಿಂದ ಟೋಟಲ್ ಬ್ರಹ್ಮರಂಧ್ರಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಏನಿದೆಯೋ ಅದನ್ನೇ ಕನೆಕ್ಟ್ ಆಗುತ್ತೆ. ಓಕೆನಾ. ಸೊ ಇವಾಗ ಕುಂಡಲಿನಿ ಬಂದ್ಬಿಟ್ಟು ಏನು ಕೆಲಸ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ವಾಟ್ ಈಸ್ ಕುಂಡಲಿನಿ? ಕುಂಡಲಿನಿ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಈ ಕುಂಡಲಿನಿಯಲ್ಲಿ ಇರ್ತಕ್ಕಂಥದ್ದು ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಏನು ಮೂಲಾಧಾರದಲ್ಲಿರುತ್ತಲ್ಲ, ಆ ಮೂಲಾಧಾರ ಹೋಗ್ಬಿಟ್ಟು ಈ ಒಂದು ಸುಷುಮ್ನ ನಾಡಿಯಿಂದ ಒಳಗೆ ಒಂದೊಂದೇ ಸೆಂಟರ್ಸ್ನ ದಾಟ್ಕೊಂಡು, ಒಂದೊಂದೇ ಚಕ್ರಗಳನ್ನ ದಾಟ್ಕೊಂಡು, ಅಂದರೆ ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ, ಅಗ್ನ ಚಕ್ರನ ದಾಟ್ಕೊಂಡು ಇಲ್ಲಿ ಸಹಸ್ರಾರದಲ್ಲಿ ಸೇರಬೇಕು. ಅಂದರೆ ಸಹಸ್ರಾರದಲ್ಲಿ ಶಿವ ಅಂತ ತಗೋತೀವಿ, ಶಿವ ಕಾನ್ಷಿಯಸ್ನೆಸ್ ಅಂತೀವಿ. ಸಹಸ್ರಾರ ಮೂಲಾಧಾರ ಶಕ್ತಿ ಕಾನ್ಷಿಯಸ್ನೆಸ್. ಶಕ್ತಿ ಮೂಲಾಧಾರದಲ್ಲಿದ್ದರೆ ಶಿವ ಸಹಸ್ರಾರದಲ್ಲಿರ್ತಾರೆ. ಸೊ ಇವೆರಡರ ಜೋಡಣೆ ಆಗಬೇಕು. ಆ ಜೋಡಣೆನೇ ಮುಕ್ತಿಗೆ ಕಾರಣ ಆಗುತ್ತೆ, ಮೋಕ್ಷಕ್ಕೆ ಕಾರಣ ಆಗುತ್ತೆ. ಆಮೇಲೆ ಇನ್ನೇನು ಹೇಳ್ಬೋದು, ಎನ್ಲೈಟನ್ಮೆಂಟ್ ಅನ್ಬೋದು, ಸಾಕ್ಷಾತ್ಕಾರ ಅನ್ಬೋದು, ಏನಾದರೂ ಉಪಯೋಗಿಸ್ಕೊಳ್ಳಿ, ಯಾವುದು ವರ್ಡ್ಸನ್ನು ತಗೊಳ್ಳಿ, ಅವೆಲ್ಲ ಒಂದೇ. ಅಂದರೆ ಈ ಒಂದು ಮೂಲಾಧಾರದಿಂದ ಆ ಒಂದು ಶಕ್ತಿ ಚಲನೆ ಆಗಬೇಕು. ಹೆಂಗೆ ಚಲನೆ ಆಗುತ್ತೆ, ಒಂದೊಂದೇ ಚಕ್ರಗಳನ್ನ ಹೇಗೆ ದಾಟ್ಕೊಂಡು ಬರುತ್ತೆ ಅಂದರೆ ಸುಮ್ಮನೆ ನಾವು ಮಾಡ್ತಕ್ಕಂಥದ್ದಲ್ಲ, ಅದು ಯೋಗ ಸಾಧನೆಯ ಮೂಲಕ. ಅಂದರೆ ಸಾಧನೆ ಮಾಡಬೇಕು. ಯಾವ ಸಾಧನೆ? ಆಧ್ಯಾತ್ಮಿಕ ಸಾಧನೆ. ಅಂದರೆ ನೀವು ಧ್ಯಾನ ಸಾಧನೆ, ನಾವು ಧ್ಯಾನ ಸಾಧನೆ ಏನು ಮಾಡ್ತಾ ಇದೀವಲ್ಲ, ಆ ಧ್ಯಾನ ಸಾಧನೆ ಮಾಡೋದ್ರಿಂದ ಒಂದೊಂದೇ ಚಕ್ರಗಳು ಹತ್ಕೊಂಡು ಫೈನಲ್ ಆಗಿ ಶಿವಕ್ಕೆ ಟಚ್ ಆಗುತ್ತೆ, ಅಂದರೆ ಕೂಡುತ್ತಲ್ಲಿ. ಆ ಕೂಡಿದಾಗಲೇ ಅವಾಗ ನಮಗೆ ಶುದ್ಧ ಚೈತನ್ಯ ಸ್ಥಿತಿ ಬರುತ್ತೆ. ಅದೇ ಏನು ಹೇಳ್ತಾ ಇದೀವಲ್ಲ, ಅರಿವು ಬರುತ್ತೆ. ಇವಾಗ ಏನಾಗಿದೆ, ಈ ಮನಸ್ಸು ಅನ್ನೋದು ನಮಗೆ ತಳಮಳ ಅಂದರೆ ತುಂಬ ಆಲೋಚನೆಗಳನ್ನ ಮಾಡಿಬಿಟ್ಟಿದೆ. ಅಂದರೆ ಆ ಚೈತನ್ಯವನ್ನು ಕವರ್ ಮಾಡಿಬಿಟ್ಟಿದೆ. ಆ ಅರಿವು ಇಲ್ದಿರ್ತಕ್ಕಂಥ ಸ್ಥಿತಿಗೆ ತೊಗೊಂಡೋಗಿದೆ ಈ ಮನಸ್ಸು. ಆ ಮನಸ್ಸು ಯಾವಾಗ ನಿರ್ಮಲವಾಗಿಬಿಡಬೇಕು, ಆ ಮನಸ್ಸು ಯಾವಾಗ ನಮ್ಮ ಹತೋಟಿಲಿ ಬರಬೇಕು ಅಂದರೆ ಈ ಶಕ್ತಿ ಏನಿದೆ ಈ ಮೂಲಾಧಾರದಲ್ಲಿ, ಅದು ಇಲ್ಲಿಗೆ ಸೇರ್ಕೋಬೇಕು, ಸಹಸ್ರಾರದಲ್ಲಿ. ಅಂದರೆ ಇದೊಂದು ದಾರಿ ಅಂತ ಹೇಳ್ಬೋದು. ಯೋಗ ಪರಂಪರೆಯಲ್ಲಿ ಎಷ್ಟೋ ವಿಧವಾದ ದಾರಿಗಳಿದ್ದಾವೆ, 112 ದಾರಿ ಇದ್ದಾವಲ್ಲ, ಅದರಲ್ಲಿ ಈ ಕುಂಡಲಿನಿ ಅನ್ನೋದು ಸಹಜವಾಗಿ ಎಲ್ಲರಿಗೂ ಆಗುತ್ತೆ, ಪ್ರತಿಯೊಬ್ಬರಿಗೂ ಆಗಲೇಬೇಕು. ಅಂದರೆ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ, ಒಳಗೆ ಆಗ್ತಕ್ಕಂಥ ಪ್ರಕ್ರಿಯೆ ಅಲ್ವಾ, ಗೊತ್ತಾಗಲ್ಲ. ಇವಾಗ ಊಟ ತಿಂತೀವಿ, ತಿಂದಾಗ ಒಳಗೆ ತಿನ್ನುವಾಗ ಇಲ್ಲಿದ್ದರೆ ಗೊತ್ತಾಗುತ್ತೆ, ನಾಲ್ಗೆ ಮೇಲಿದ್ದರೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಆದರೆ ಒಳಗೆ ಸ್ಟಮಕ್ಕಲ್ಲಿರುವಾಗ ಅದೇನೋ ಕೆಲಸ ಮಾಡ್ತಾ ಇರುತ್ತಲ್ಲ, ಅವಾಗ ಗೊತ್ತಾಗುತ್ತಾ ನಮಗೆ ಏನಾಗ್ತದೆ ಅಂತ? ಗೊತ್ತಾಗಲ್ಲ ಅಲ್ವಾ. ಸೊ ಹೇಗೆ ಅದು ಗೊತ್ತಾಗಲ್ವೋ ಅದೇ ರೀತಿ ಕುಂಡಲಿನಿನೂ ಒಳಗೆ ಜಾಗೃತಿ ಆಗ್ತಾ ಇರುತ್ತೆ. ಅಂದರೆ ಒಂದೊಂದೇ ಸ್ಟೆಪ್ ಹತ್ಕೊಂಡು ಬರ್ತಾ ಇರುತ್ತೆ, ಬಟ್ ನಮ್ಗೆ ಗೊತ್ತೇ ಇರಲ್ಲ ಅದು ಹತ್ತಾ ಇದೆ ಅನ್ನೋದು ನಮ್ಗೆ ಅರಿವೇ ಇರಲ್ಲ. ಸೊ ಆ ಥರ ಎಲ್ಲ ಸಾಧನೆ, ಯಾವ ಸಾಧನೆಯನ್ನು ಇರ್ಬೋದು, ಯಾವುದ ಪರಂಪರೆಯನ್ನು ಇರ್ಬೋದು, ಅವ್ರಿಗೆ ಒಂದು ಸೂಕ್ಷ್ಮ ರೂಪದಲ್ಲಿ ಕುಂಡಲಿನಿ ಅನ್ನೋದು ಜಾಗೃತಿ ಆಗ್ತಾ ಇರುತ್ತೆ, ಒಳಗೇನೆ ಹೋಗ್ತಾ ಇರುತ್ತೆ. ಕೆಲವ್ರಿಗೆ ಗೊತ್ತಾಗುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಸೊ ಕ್ವಶನ್ ಮತ್ತೆ ನೋಡೋಣ. ಸೊ 7 ಚಕ್ರಗಳು ಹೇಳಿದ್ದೀವಿ, ಚಕ್ರಾಸ್ ಎಲ್ಲ ಈ ಥರ ದಾಟ್ಕೊಂಡ್ಬರ್ಬೇಕು ಅನ್ನೋದು. ಇದನ್ನು ನಾವೇ ಜಾಗೃತಿಗೊಳಿಸ್ಕೋಬೇಕಾ ಅಂತ ಕೇಳಿದ್ದಾರೆ. ಸೊ ಈ ಕುಂಡಲಿನಿ ಅನ್ನೋದು ನಾವೇ ಜಾಗೃತಿ ಮಾಡ್ಕೊಳ್ತಕ್ಕಂಥದ್ದಲ್ಲ. ಅರ್ಥ ಆಯ್ತಾ? ಇದು ಹೆಂಗೆ ಕ್ವಶನ್ ಇದನ್ನು ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂದರೆ, ಊಟ ತಿಂತೀವಿ, ಊಟ ತಿಂತೀವಿ ಅಂದರೆ ನಮ್ಮದು ಕೆಲಸ ಏನು? ಊಟ ಇಲ್ಲಿ ಬಾಯಿ ತನಕ ಇಡೋದು ನಮ್ಮ ಕೆಲಸ. ಆದಮೇಲೆ ನುಂಗ್ತೀವಲ್ಲ, ಇಲ್ಲಿ ನುಂಗಿದ್ಮೇಲೆ ಹಿಂಗೆ ಹೋಗುತ್ತೆ, ಹಿಂಗೆಲ್ಲ ಒಳಗೆ ಹೋಗುತ್ತೆ. ಇಲ್ಲಿ ಒಳಗೆ ಹೋದ್ಮೇಲೆ ಹೊಟ್ಟೆಯಲ್ಲಿ ಕೆಲಸ ಮಾಡುತ್ತದು, ಅಂದರೆ ಡೈಜೆಷನ್ ಆಗುತ್ತೆ ಅಲ್ವಾ, ಅರಗುತ್ತಲ್ವ. ಆ ಅರಗದು ನಾವು ಮಾಡ್ತೀವ, ಆ ಕೆಲಸ ನಾವು ಮಾಡ್ತೀವ. ತಿನ್ನೋದು ನಾವು ಮಾಡ್ತೀವಿ, ಅಲ್ಲನ್ನ ಕಡಿದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನಾಗಿ ಅದನ್ನು ಚೆನ್ನಾಗಿ ಅಗದ್ಬಿಟ್ಟು ಒಳಗೆ ತೊಗೊಳತಕ್ಕಂಥ ಕೆಲಸ ನಾವು ಮಾಡ್ತೀವಿ ಹೊರತು ಆಮೇಲೆ ಅಲ್ಲಿ ಒಳಗೆ ಆ ಡೈಜೆಷನ್ ಆಗೋ ಕೆಲಸ ನಾವು ಮಾಡ್ತೀವ? ನಾವು ಮಾಡಲ್ಲ. ಅರಗಿಸೋ ಕೆಲಸ ನಮ್ಮದಲ್ಲ. ಅಂದರೆ ಇಲ್ಲಿ ತನಕ ನಮ್ಮ ಕೆಲಸ, ಇಲ್ಲಾದಮೇಲೆ ನಮ್ಮ ಕೆಲಸ ಅಲ್ಲ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಕುಂಡಲಿನಿ ಅಂದ್ರೂ ಇಷ್ಟೇ, ನಾವು ಸಾಧನೆ ಮಾಡಬೇಕಷ್ಟೇ, ಧ್ಯಾನ ಸಾಧನೆ ಮಾಡಬೇಕಷ್ಟೇ. ಕೂತ್ಕೊಂಡು ಆರಾಮಾಗಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕಷ್ಟೇ. ಧ್ಯಾನ ಮಾಡೋದೇ ನಿಮ್ಮ ಕೆಲಸ.
ಆ ಧ್ಯಾನ ಮಾಡಿದ್ಮೇಲೆ ನೆಕ್ಸ್ಟು ಆಗತಕ್ಕಂಥದ್ದು ಒಳಗೆ ಕೆಲಸ ಇದೆಯಲ್ಲ, ಒಳಗಿನ ಪ್ರಕ್ರಿಯೆ ಅದು ಆ ಚೈತನ್ಯನೇ ನೋಡ್ಕೊಳ್ಳುತ್ತೆ. ಒಳಗೆ ಆಟೋಮೆಟಿಕ್ ಸಿಸ್ಟಮ್ ಇದೆ, ಅದೇ ನೋಡ್ಕೊಳ್ಳುತ್ತೆ. ನಿಮ್ಮ ಕೆಲಸ ಏನಿದೆ ಅದನ್ನ ಮಾಡಬೇಕು. ನಮ್ಮ ಕೆಲಸ ಏನು, ಧ್ಯಾನ ಮಾಡಬೇಕಷ್ಟೆ. ಸಾಧನೆ ಮಾಡಿ, ಸಾಧನೆ ಮಾಡಿದ್ರೆ ಸಾಕು. ಅದಾಗ್ತಕ್ಕಂಥದ್ದೇನೋ ಇದೆಯೋ ಅದೇ ಆಟೋಮೆಟಿಕ್ಕಾಗಿ ಅದೇ ಆಗುತ್ತೆ. ನಾವೇನು ಸಪ್ರೇಟಾಗಿ ಏನೂ ಮಾಡಬೇಕಾಗಿದ್ದಿಲ್ಲ.